ಇನ್ನು ಹುಬ್ಬಳ್ಳಿಯಲ್ಲಿ ಹಿಂದೆ ಸದ್ದು ಮಾಡಿದ್ದು ನೇಹಾ ಕೊಲೆ ಕೇಸ್. ನೇಹಾ ಕೇಸಲ್ಲೂ ಕೂಡ ಶಹೀನ್ ಗ್ಯಾಂಗ್ ಸಂಚು ರೂಪಿಸಿತ್ತು ಅಂತ ಹೇಳಿ ಆರೋಪ ಕೇಳಿಬಂದಿದೆ. ನೇಹಾ ಹಂತಕನಿಗೂ ಮಜಲ್ ಫ್ಯಾಕ್ಟರಿಗೂ ನಂಟಿತ್ತ. ಹಾಗಾದ್ರೆ ಇದೇ ಜಿಮ್ಗೆ ಬರ್ತಾ ಇತ್ತಂತೆ ನೇಹಾ ಹಂತಕ ಫಯಾಜ್. ಇಲ್ಲೇನೆ ನೇಹಾಳನ್ನ ಕೆಡ್ಡಾಗೆ ಕೆಡವಿದ್ದು ಅಂತ ಹೇಳುವ ಆರೋಪ ಕೇಳಿಬಂದಿದೆ. ಮದುವೆಗೆ ನಿರಾಕರಿಸಿದ್ದಕ್ಕೆ ನೇಹಾಳನ್ನ ಕೊಲೆ ಮಾಡಿದ ಫಯಾಜ್. ನೇಹಾ ಹಿರೇಮಠ್ ತಂದೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ನಡೀತಿರುವಂತಹ ಲವ್ ಜಿಹಾದ್ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಿದೆ. ಆರೋಪಗಳು ಒಂದ್ರ ಮೇಲೆ ಒಂದು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಈ ಹಿಂದೆ ಕೊಲೆಯಾಗಿದ್ದಂತ ನೇಹಾ ಕೇಸಲ್ಲೂ ಕೂಡ ಈ ಶಹೀನ್ ಗ್ಯಾಂಗ್ ಇನ್ವಾಲ್ವ್ ಆಗಿತ್ತಾ, ಅವ್ರ ಸೂಚನೆ ಮೇರೆಗೆ ಫಯಾಜ್ ಈ ರೀತಿ ನಡ್ಕೊಂಡ ಅಂತಾನು ಕೂಡ ಅನುಮಾನಗಳು ವ್ಯಕ್ತವಾಗ್ತಿದೆ. ನೇಹಾ ತಂದೆನೇ ಈ ಆರೋಪವನ್ನ ಮಾಡಿದ. ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರ ಟ್ರೈನರ್ ಆಗಿದ್ರು ಮತ್ತು ಅದೇ ಮಾಡೆಲ್ನಲ್ಲಿ ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದ್ರು. ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನ ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಯಾಕಂದ್ರೆ ಈಗಾಗಲೇ ನನಗೂ ಕೂಡ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು CID ತನಿಖೆ ವೇಳೆ ಹೇಳಿದ್ದೀನಿ. ಇದು ಬಹಳ ಕುಲಂಕುಷವಾಗಿ ಚೌಕಶಿ ಮಾಡಿದ್ರೆ ನನ್ನ ಮಗಳ ಹತ್ಯೆ ಏನು ಮಾಡಿದಾರಲ್ಲ ಆ ಆರೋಪಿಗೆ ಇವ್ರಿಗೆ ಒಂದು ಖಂಡಿತ ಲಿಂಕ್ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮಸುಂಡಿ. ಲವ್ ಜಿಹಾದ್ ಆರೋಪ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ತನಿಖೆ ಒಂದ್ ಕಡೆ ಸಾಗ್ತಾ ಇರುವಾಗಲೇ ಈಗ ಹಿಂದೂ ಪರ ಸಂಘಟನೆಯವರ ಆರೋಪ ಏನು, ಇದಕ್ಕೇನಾದ್ರೂ ದಾಖಲೆಗಳಿದೆಯಾ? ಮತ್ತೊಂದ್ ಕಡೆ ನೇಹಾ ತಂದೆ ಕೂಡ ಫಯಾಜ್ಗೂ ಆ ಗ್ಯಾಂಗ್ಗೂ ಲಿಂಕ್ ಇತ್ತು ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಈ ಆಯಾಮ ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಶರ್ಮಿತಾ, ಖಂಡಿತವಾಗಿಯೂ ಈ ಒಂದು ಗಂಭೀರ ಆರೋಪಗಳನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಯಾಕಂದರೆ ಇಲ್ಲೇನು ಶಹೀನ್ ಗ್ಯಾಂಗ್ನಿಂದ ಈ ಒಂದು ಕೃತ್ಯ ನಡೀತಾ ಇದೆ ಅನ್ನೋ ಒಂದು ಆರೋಪ. ಈಗ ಮುಖ್ಯವಾಗಿ ಏನಂದರೆ ಸಮೀರ್ ಮುಲ್ಲಾ ಏನು ಮೊದಲನೇ ಲವ್ ಜಿಹಾದ್ ಪ್ರಕರಣದ ಆರೋಪಿ ಏನಿದ್ದಾನೆ, ಸಮೀರ್ ಮುಲ್ಲಾ ಅವರ ಸಹೋದರಿ ತೈಸಿನ್ ಮುಲ್ಲಾ ಏನಿದ್ದಾಳೆ, ಆಕೆಯ ಮೂಲಕನೇ ಆ ಒಂದು ಸಂತ್ರಸ್ತ ಯುವತಿಯ ಪರಿಚಯವಾಗಿತ್ತು. ಮೊದಲನೇ ಪ್ರಕರಣದಲ್ಲಿ ಆಕೆಯ ಜೊತೆನೇ ಸ್ನೇಹ ಬೆಳೆಸಿದ್ಲು, ಅದರ ತಮ್ಮನ ಜೊತೆ ಸ್ನೇಹ ಬೆಳೆಸುವಂತೆ ಸೂಚನೆ ಕೊಟ್ಟಲು, ಅಲ್ಲೇ ಅವನ ಹತ್ರ ಟ್ರೈನಿಂಗ್ ತೊಗೊಂತ ಹೇಳಿದರು ಇತ್ಯಾದಿ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಟ್ರಿಪ್ ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋಂಥ ಕೆಲಸ ಮಾಡಿದರು. ಅದರ ಜೊತೆಗೆ ಏನಂದರೆ ಈಗೇನು ಮುಫೀಸ್ ಪ್ರಕರಣದಲ್ಲೂ ಅಲ್ಲೂ ಸಹ ಈ ಒಂದು ಈಕೆನೇ ಅವನನ್ನು ಪರಿಚಯ ಮಾಡಿಸುವಂಥ ಕೆಲಸ ಮಾಡಿ ಅವರಿಗೆ ಟ್ರ್ಯಾಪ್ ಮಾಡುವಂತೆ ಸಜೆಸ್ಟ್ ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದೆಲ್ಲದರ ಜೊತೆಗೆ ಏನಂದರೆ ಮತ್ತೊಂದು ಅಂಶ ಏನಂದರೆ ಈಗೇನು ನೇಹಾ ಹಿರೇಮಠ ಹತ್ಯೆ ಆಗಿದೆ, ಆ ನೇಹಾ ಹಿರೇಮಠ ಹಂತಕ ಏನು ಅಂತ ಆರೋಪ ಹೊತ್ತಿದ್ದಾನೆ, ಹತ್ಯೆ ಆರೋಪ ಹೊತ್ತಿದ್ದಾನೆ ಏನು ಫಯಾಜ್ ಇದ್ದಾನೆ. ಆ ಫಯಾಜ್ ಸಹ ಅದೇ ಒಂದು ಏನು ಮಜಲ್ ಫ್ಯಾಕ್ಟ್ರಿ ಒಂದು ಜಿಮ್ನಲ್ಲಿನೇ ಒಂದು ವರ್ಕೌಟ್ ಮಾಡ್ತಾ ಇದ್ದ, ಅಲ್ಲಿನೇ ಒಂದು ಜಿಮ್ ಟ್ರೈನಿಂಗ್ ಹೋಗ್ತಾ ಇದ್ದ. ಅಲ್ಲಿ ಏನಂದರೆ ಈಕೆ ಒಂದು ಅವನಿಗೆ ತರಬೇತಿ ಕೊಟ್ಟು, ಅಂದರೆ ಅವನಿಗೆ ಒಂದು ಪ್ರೇರಣೆ ಕೊಟ್ಟು ಅವನನ್ನು ಈ ಥರ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಇದು ಮಾಡಿದ್ದು ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಈ ಬಗ್ಗೆ ಒಂದು ಕೂಲಂಕುಷ ತನಿಖೆ ಆಗಬೇಕು. ಯಾಕಂದರೆ ಈಗ ಸದ್ಯಕ್ಕೆ ಏನೋ ಸಮೀರ್ ಇರ್ಬೋದು ಮತ್ತು ಮುಫೀಜ್ ಇಬ್ಬರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಉಳಿದಂತೆ ಏನು ಮುಖ್ಯವಾಗಿ ಏನೋ ಅವನಿಗೆ ಪ್ರೇರಣೆ ಕೊಡ್ತಾ ಇದ್ಲು ಅವರ ಸಹೋದರಿ ತೈಸಿನ್ ಮುಲ್ಲಾ ಅರೆಸ್ಟ್ ಆಗಿಲ್ಲ. ಅವರ ಕುಟುಂಬಸ್ಥರ ಒಂದು ಎಂಕ್ವೈರಿ ಆಗಬೇಕನ್ನೋ ಒಂದು ಡಿಮ್ಯಾಂಡ್ ವ್ಯಕ್ತ ಆಗ್ತಾ ಇದೆ. ಒಟ್ಟಾರೆ ಈ ಒಂದು ಮತ್ತೊಂದು ತಿರುವು ಪಡ್ಕೊಂಡಿದೆ ಅಂತಲೂ ಹೇಳ್ಬೋದು. ಈ ಒಂದು ಏನು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಏನು ಹಿಂದೂ ಪರ ಸಂಘಟನೆಗಳು, ಅದನ್ನು ಸರ್ಕಾರ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಒಂದು ತನಿಖೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ನವಿತಾ, ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಶಿವರಾಮಸುಂಡಿ, ಈ ಕ್ಷಣದ ಮಾಹಿತಿ.